ಕೊಲೆ ಆರೋಪಿ ನಟ ದರ್ಶನ್ಗೆ ಈಗ ಬಿಗ್ ಶಾಕ್ ಆಗಿದೆ. ಯಾಕೆ ಅಂತಂದ್ರೆ ಕೇಳಿದ್ದು ಎಕ್ಸ್ಟ್ರಾ ಹಾಸಿಗೆ ದಿಂಬು ನನಗೆ ಬೇಕು, ನನಗೆ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೇಳಿ. ಬಟ್ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಡಬಲ್ ಶಾಕ್ ಯಾವುದು ಅಂತಂದ್ರೆ ಒಂದು ಹಾಸಿಗೆಯ ದಿಂಬುದ್ದು, ಇನ್ನೊಂದು ಶಾಕ್ ಏನು ಅಂತ ಅಂದ್ರೆ ಅವರಿಗೆ ಈಗ ಟ್ರಯಲ್ ಆರಂಭವಾಗುತ್ತೆ. ಹಾಗಾಗಿ ಅದು ಇನ್ನೊಂದು ರೀತಿಯಾದಂಥ ಆಘಾತ. ಅದು ಆಘಾತ ಆಗಬೇಕಾಗಿಲ್ಲ, ಬೇಗ ಇತ್ಯರ್ಥ ಆಗೋದು ಅವ್ರಿಗೂ ಒಳ್ಳೆಯದು. ಕ್ವಾರಂಟೈನ್ ಸೆಲ್ನಿಂದ ಮುಖ್ಯ ಸೆಲ್ಗೆ ಶಿಫ್ಟ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಅದಕ್ಕೆ ಅದರ ಬೆಡ್ಶೀಟ್ ಎಲ್ಲ ಬದಲಾವಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾಡಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇದರ ವಿಚಾರಣೆ ಆರಂಭವಾಗಿ ಅವರು ಆರೋಪಿಯಾಗಿರುವಂಥ ನಟ ದರ್ಶನ್ ಅಪರಾಧಿ ಆಗ್ತಾರಾ ಅಥವಾ ಖುಲಾಸೆ ಆಗ್ತಾರ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರೆಗ್ಯುಲರ್ ಆಗಿ ಇದನ್ನು ವಿಚಾರಣೆಗೆ ತೆಗೆದುಕೊಳ್ಳುತ್ತಾರೆ. ತುರ್ತು ವಿಚಾರಣೆಗೆ ಕೋರ್ಟ್ ಕೂಡ ಅನುಮತಿಯನ್ನು ಕೊಟ್ಟಿದೆ. ಸೊ ಹಾಗಿದ್ದಾಗ ದರ್ಶನ್ಗೆ ಈಗ ಏನು ಸಿಕ್ಕಿಲ್ಲ ಅಂತಂದರೆ ಎಕ್ಸ್ಟ್ರಾ ಹಾಸಿಗೆ ದಿಂಬು. ನಾರ್ಮಲ್ ಆಗಿ ನಿಯಮದ ಪ್ರಕಾರ ಏನು ಕೊಡಬೇಕಾಗಿದೆ ಅದನ್ನು ಕೊಡ್ತಾ ಇದ್ದಾರೆ. ಅವರು ಕೇಳ್ತಾ ಇರೋದು ನನಗೆ ಆಗ್ತಾ ಇಲ್ಲ, ನನಗೆ ಇನ್ನೊಂದಿಷ್ಟು ಬೇಕು ಅಂತ ಕೇಳಿದರು. ಬಟ್ ಅದು ಯಾವುದು ಕೂಡ ಈಗ ಸದ್ಯಕ್ಕೆ ಇಲ್ಲ. ಸೊ ದರ್ಶನ್ಗೆ ಬಿಗ್ ಶಾಕ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ, ತಿಂಗಳಿಗೊಮ್ಮೆ ಬಟ್ಟೆ ಮತ್ತು ಬೆಡ್ಶೀಟನ್ನು ಬದಲಾವಣೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಬಹುದು ಅಂತಾನೂ ಕೂಡ ಹೇಳಿದ್ದಾರೆ. ಆದರೆ ಇದು ಜೈಲಾಧಿಕಾರಿಗಳಿಗೆ ಶಿಫ್ಟ್ ಮಾಡುವಂಥ ಅಧಿಕಾರ ಇದೆ, ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಅಲ್ಲೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಎರಡನೆಯ ಶಾಕ್ ಏನು ಹಾಗಿದ್ದಾಗ ದರ್ಶನ್ ಅವರಿಗೆ ಅನ್ನುವಂಥದ್ದನ್ನು ನೋಡೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದೋಷಾರೋಪ ಅಂದರೆ ಏನೆಲ್ಲ ಅವರ ಮೇಲೆ ಆರೋಪ ಇದೆ ಅದರದೊಂದು ಪಟ್ಟಿ ಮಾಡಿದ್ದಾರೆ. ಅದಕ್ಕೆ ಚಾರ್ಜ್ ಶೀಟ್ ಅಂತ ಸಲ್ಲಿಕೆ ಇದೆ. ಅಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳು ಏನಿದಾವೆ ಅದಕ್ಕೆ ತಕ್ಕಂಗೆ. ಆದರೆ ಅದರ ವಿಚಾರಣೆ ಆಗಬೇಕಾಗತ್ತೆ. ಆ ಸಾಕ್ಷಿಗಳು ಹೌದಾ, ಇವರು ಆ ಸ್ಥಳದಲ್ಲಿ ಆ ಘಟನೆಗೆ ಇವ್ರ ಪಾತ್ರ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ವಾದ ಪ್ರತಿವಾದ ಮೂಲಕವಾಗಿ ಅದನ್ನು ಇತ್ಯರ್ಥ ಮಾಡಬೇಕು. ತದನಂತರ ಇವರು ಆರೋಪಿ ಸ್ಥಾನದಲ್ಲಿ ಇರುವಂಥವ್ರು ಅಪರಾಧಿ ಆಗ್ತಾರ ಅಥವಾ ಖುಲಾಸೆ ಆಗ್ತಾರ ಅನ್ನುವಂಥ ಆರೋಪ ಮುಕ್ತರಾಗ್ತಾರ ಅನ್ನುವಂಥದ್ದನ್ನು ನೋಡಬೇಕು. ಇದನ್ನು ಮಾಡೋಕ್ಕೋಸ್ಕರ ತುರ್ತು ವಿಚಾರಣೆಗೆ ಕೋರ್ಟ್ ಅನುಮತಿಯನ್ನು ನೀಡಿದೆ.